ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಜೈ ಭೀಮ್. ನಾನು ನಿಮ್ಮ ಪಂಡಿತ್ ಮಧುಗುಣಕಿ. ಈ ದಿನ ಮಲ್ಕುಂಡಿ ಮಾದೇವ ಸ್ವಾಮಿಯವರು ಬರೆದಿರುವ ಅಂಬೇಡ್ಕರ್ ಕಣ್ಣೀರಿಟ್ಟ ಕ್ಷಣಗಳು ಎಂಬ ಪುಸ್ತಕದಲ್ಲಿನ ಇನ್ನೊಂದು ಅಪರೂಪದ ಲೇಖನವನ್ನು ತಮ್ಮೆದುರು ಓದ್ತಾ ಇದ್ದೇನೆ. ಈ ಲೇಖನದ ಶೀರ್ಷಿಕೆ ಹೀಗಿದೆ: ನನ್ನ ಜನ ಕಪ್ಪು ಹವಳದಂತೆ. ನನ್ನ ಜನ ಕಪ್ಪು ಹವಳದಂತೆ. ಒಮ್ಮೆ ಪಂಡಿತ್ ಮದನ್ ಮೋಹನ್ ಮಾಳವೀಯರವರು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಭೇಟಿ ಮಾಡಿ ಅಸ್ಪೃಶ್ಯತೆಯ ನಿವಾರಣೆಯ ಬಗ್ಗೆ ಚರ್ಚೆ ನಡೆಸುವ ಸಂದರ್ಭದಲ್ಲಿ ಹೀಗೆ ಹೇಳುತ್ತಾರೆ: ಡಾಕ್ಟರ್ ಅಂಬೇಡ್ಕರ್, ನಾನು ನಿಮಗೊಂದು ಸಲಹೆ ನೀಡಲು ಬಯಸುತ್ತೇನೆ. ಸವರ್ಣೀಯರು ತುಂಬ ಬೆಳ್ಳಗಿದ್ದು ಅಸ್ಪೃಶ್ಯರು ತುಂಬ ಕಪ್ಪಾಗಿರುವುದು ಸವರ್ಣೀಯರಲ್ಲಿ ಅಸ್ಪೃಶ್ಯರ ಬಗ್ಗೆ ಅಸಹ್ಯವನ್ನು ಮತ್ತು ತಿರಸ್ಕಾರವನ್ನು ಉಂಟು ಮಾಡಿದೆ. ಹಾಗಾಗಿ ನೈಸರ್ಗಿಕವಾಗಿ ಸಿಗುವ ಜಾಲಿಕಾಯಿಯನ್ನು ಪುಡಿ ಮಾಡಿ ನಿಮ್ಮ ಜನಾಂಗದ ಗರ್ಭಿಣಿಯರಾದ ಸ್ತ್ರೀಯರಿಗೆ ಕುಡಿಸಿ, ಆಗ ಹುಟ್ಟುವ ಮಕ್ಕಳು ಬೆಳ್ಳಗೆ ಹುಟ್ಟುತ್ತಾರೆ. ಇದರಿಂದ ನಿಮ್ಮ ಜನ ಅಸ್ಪೃಶ್ಯತೆಯಿಂದ ಮುಕ್ತಿ ಹೊಂದಬಹುದು. ಡಾಕ್ಟರ್ ಅಂಬೇಡ್ಕರ್ ಅವರು ಇದಕ್ಕೆ ಉತ್ತರಿಸುತ್ತಾ, ಮಿಸ್ಟರ್ ಮಾಳವೀಯರವರು, ಅಸ್ಪೃಶ್ಯತೆಗೆ ಕಪ್ಪಾದ ಚರ್ಮವೇ ಕಾರಣವಾದರೆ ದಕ್ಷಿಣ ಭಾರತದಲ್ಲಿ ನಿಮ್ಮ ಜನರು ಕೂಡ ಕಪ್ಪಾಗಿದ್ದಾರೆ. ಅವರನ್ನೇಕೆ ನೀವು ಅಸ್ಪೃಶ್ಯರಂತೆ ಕಾಣುವುದಿಲ್ಲ? ನೀವು ನನಗೆ ನೀಡಿದ ಸಲಹೆಯನ್ನೇ ನಿಮಗೆ ನಾನು ನೀಡುತ್ತೇನೆ. ದಕ್ಷಿಣ ಭಾರತದಲ್ಲಿ ಕಪ್ಪಾಗಿರುವ ನಿಮ್ಮ ಜನಾಂಗದ ಗರ್ಭಿಣಿ ಸ್ತ್ರೀಯರಿಗೆ ಮೊದಲು ಆ ಜಾಲಿಕಾಯಿ ಪುಡಿಯನ್ನು ನೀವೇಕೆ ಕುಡಿಸಬಾರದು? ನೀವು ಮೊದಲು ಪ್ರಯೋಗ ಮಾಡಿ ನಿಮ್ಮ ಗರ್ಭಿಣಿಯ ಸ್ತ್ರೀಯರ ಹೊಟ್ಟೆಯಲ್ಲಿರುವ ಮಕ್ಕಳು ಬೆಳ್ಳಗೆ ಹುಟ್ಟಿದರೆ ನಂತರ ನಾನು ನನ್ನ ಜನರಿಗೆ ಅದನ್ನು ಪ್ರಯೋಗಿಸಬೇಕೇ ಬೇಡವೇ ಎಂದು ಯೋಚಿಸುತ್ತೇನೆ ಎಂದರು. ಇಲ್ಲಿ ಮದನ್ ಮೋಹನ್ ಮಾಳವೀಯರವರಿಗೆ ಅಸ್ಪೃಶ್ಯತೆಗೆ ಕಾರಣ ಕಪ್ಪಾದ ಚರ್ಮ, ಅವರ ದೃಷ್ಟಿಯಲ್ಲಿ ಸವರ್ಣೀಯರ ಅಸಹ್ಯ ಭಾವನೆಗೆ ಕಪ್ಪು ಚರ್ಮವೇ ಕಾರಣವಾಗಿದೆ ಎಂದು ಅವರಿಗೆ ಕಂಡಿದೆ. ಆದರೆ ಅಂಬೇಡ್ಕರ್ ಅವರಿಗೆ ಮಾಳವೀಯರವರ ಮನಸ್ಸಿನಲ್ಲಿರುವ ಕೊಳಕು ಅವರ ಮಾತಿನಲ್ಲಿಯೇ ಕಂಡಿದೆ. ಇಂತಹ ಮನಸ್ಥಿತಿಯ ಅಸಹ್ಯವೆಂದೆನಿಸಿಯೇ ಅಂಬೇಡ್ಕರ್ ಅವರು ಮಾಳವೀಯರವರಿಗೆ ಹೀಗೆ ಉತ್ತರಿಸಿರುವುದು. ಅಂಬೇಡ್ಕರ್ ಅವರು ನೀಡಿದ ಉತ್ತರದಲ್ಲಿ ಸ್ವಾಭಿಮಾನ, ಕಿಚ್ಚು, ಆಕ್ರೋಶ, ಸಮಯ ಪ್ರಜ್ಞೆ ಮತ್ತು ಸಮಾನತೆಯ ನ್ಯಾಯ ವ್ಯಕ್ತವಾಗಿದೆ. ಕಪ್ಪು ಬಿಳಿಯ ವರ್ಣದಿಂದ ಮಾತ್ರವೇ ಶ್ರೇಷ್ಠತೆ ಕನಿಷ್ಠತೆಗಳು ಉದ್ಭವಿಸಿವೆ ಎನ್ನುವುದಾದರೆ, ಬಿಳಿ ವರ್ಣದ ಶ್ರೇಷ್ಠತೆಯನ್ನು ಕುರಿತು ಆಫ್ರಿಕಾದ ಅಜ್ಞಾತ ಕವಿ ಹೇಳಿರುವುದನ್ನು ಮುಡ್ನಾಕೂಡು ಚಿನ್ನಸ್ವಾಮಿರವರು ತಮ್ಮ ದಲಿತ ದರ್ಶನ ಪುಸ್ತಕದಲ್ಲಿ ಹೀಗೆ ಚಿತ್ರಿಸಿದ್ದಾರೆ: ಹುಟ್ಟಿದಾಗ ನನ್ನ ಬಣ್ಣ ಕಪ್ಪು, ಬೆಳೆಯುತ್ತಾ ಹೋದೆ ಕಪ್ಪಾಗಿ, ಬಿರು ಬಿಸಿಲಲ್ಲಿ ಅಲೆದು ಕಪ್ಪು, ಕಾಯಿಲೆಯಿಂದ ಮಲಗಿದಾಗಲೂ ಕಪ್ಪು, ಕೊನೆಗೆ ಸತ್ತರೂ ನನ್ನ ಬಣ್ಣ ಕಪ್ಪೆ. ಆದರೆ ನೀವು ಬಿಳಿಯ ನನ್ನ ಮಕ್ಕಳು ಗುಲಾಬಿ ಬಣ್ಣದಲ್ಲಿ ಹುಟ್ಟಿ ಬಿಳಿಯಾಗಿ ಬೆಳೆದು ಬಿಸಿಲಿಗೆ ಕಡುಕೆಂಚಗಾಗಿ ಶೀತಕ್ಕೆ ನೀಲಿಗಟ್ಟಿ ದಿಗಿಲುಗೊಂಡರೆ ಹಳದಿಯಾಗಿ ಕಾಯಿಲೆಗೆ
ಹಚ್ಚಗಾಗಿ ಸತ್ತಾಗ ಬೂದಿ ಬಣ್ಣವಾಗುತ್ತೀರಿ. ನನ್ನನ್ನು ಮಾತ್ರ ಬಣ್ಣದ ಮನುಷ್ಯನೆನ್ನುತ್ತೀರಿ. ಇಲ್ಲಿ ಯಾವುದು ಶ್ರೇಷ್ಠ ಎನಿಸಬಹುದು? ಆ ಆಫ್ರಿಕಾದ ಕವಿಯನ್ನು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಹೀಗೆ ಮಾತನಾಡಿಸಿದ್ದು ಬಿಳಿ ವರ್ಣದ ಕ್ರೌರ್ಯ ಮತ್ತು ಆ ಕ್ರೌರ್ಯದ ಅಂತರಾಳವನ್ನು ಗ್ರಹಿಸಿದ ವಿದ್ವತ್ತು. ಈ ನೆಲದಲ್ಲಿ ಬುದ್ಧ, ಬಸವ, ಗಾಂಧಿ, ಲೋಹಿಯಾರಿಂದ ಅಸಾಧ್ಯವಾದ ಅಸ್ಪೃಶ್ಯತೆಯ ನಿರ್ಮೂಲನೆ ಜಾಲಿಕಾಯಿ ಪುಡಿಯಿಂದ ಆಗಬಹುದು ಎಂಬ ಮಾಳವೀಯರ ವಿದ್ವತ್ತನ್ನು ಕೂಡ ನಾವು ಗ್ರಹಿಸಬೇಕಿದೆ. ಮಾಳವೀಯರ ರೂಪದ ವಿದ್ವತ್ತು ಇಂದು ಒಂದಲ್ಲ ಒಂದು ರೂಪದಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗೆ ನಕಲಿ ಸಲಹೆಗಳನ್ನು ನೀಡುತ್ತಾ ನಮ್ಮ ನಡುವೆ ತಾಂಡವಾಡುತ್ತಿದೆ. ಆದರೆ ಅಸ್ಪೃಶ್ಯತೆಯನ್ನು ಧಿಕ್ಕರಿಸಿದ ಅಂಬೇಡ್ಕರ್ ಮತ್ತು ವರ್ಣವನ್ನು ಧಿಕ್ಕರಿಸಿದ ಆಫ್ರಿಕಾ ಕವಿಯು ವಿದ್ವತ್ತಿಗಾಗಿ ಈ ನೆಲ ತವಕಿಸುತ್ತಿದೆ. ನಮ್ಮ ಎದೆಯಲ್ಲಿ ಒಬ್ಬ ಆಫ್ರಿಕಾ ಕವಿ, ನಮ್ಮಲ್ಲೂ ಒಬ್ಬ ಅಂಬೇಡ್ಕರರು ಹುಟ್ಟಬೇಕಾದರೆ ಅಸ್ಪೃಶ್ಯತೆಯ ಕ್ರೌರ್ಯ ನಮ್ಮ ಅರಿವಿಗೆ ಬರಬೇಕು. ಇದರ ಜೊತೆಗೆ ವರ್ಣ, ಕುಲ, ಜಾತಿ, ಮೈಮನಗಳಲ್ಲಿಯೇ ಅಂತರ. ವರ್ಣ, ಕುಲ, ಜಾತಿ, ಮೈಮನಗಳಲ್ಲೇ ಅಂತರ. ಶತಶತಮಾನಗಳ ಈ ಕೊಳಕಿಗೆ ಬುದ್ಧರೊಬ್ಬರೇ ಉತ್ತರ ಎಂಬ ಪ್ರಜ್ಞೆಯೂ ಕೂಡ ನಮಗೆ ಬರಬೇಕಿದೆ. ಆಲಿಸಿದ ತಮಗೆ ಧನ್ಯವಾದಗಳು. ಜೈ ಭೀಮ್.